ಮುನಿ ಕೃಷ್ಣ ಬಲರಾಮರಿಗೆಲ್ಲ ವಿದ್ಯೆ ಕಲಿಸ್ತಾ ಇರ್ತಾರೆ. ವಿದ್ಯೆ ಕಲಿಸ್ತವಂತ ಇದೊಂದು ಗುರುಕುಲದಲ್ಲಿ ತೋರಿಸುವಂತ ಇದು ಪಿಕ್ಚರ್ ಇದು. ಹಾಗೇನೆ ಹೀಗೆ ಬನ್ನಿ, ವಿದ್ಯೆ ಕಲಿಸ್ತಾ ಅದೆಲ್ಲ ಗುರುಕುಲದಲ್ಲೆಲ್ಲ ವಿದ್ಯೆ ಕಲಿತೆಲ್ಲ ಆದ್ಮೇಲೆ ಈಗ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಗುರುಗಳು, ಈಗ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಯ್ತು, ನೀವು ಯು ಕ್ಯಾನ್ ಗೋ ಅಂತ ಹೇಳ್ಬೋದಾದ್ರೆ, ಆಗ ಯಾರ್ಯಾದ್ರೂ ಅಷ್ಟೇ ಈಗ ಗುರು ದಕ್ಷಿಣೆ ಅವ್ರು ಹೇಳ್ತಾರೆ, ಗುರುಗಳೇ ನೀವು ಹೀಗೆ ಹೇಳ್ತೀರ, ನಾವು ನಿಮ್ಮ ಹತ್ರ ವಿದ್ಯೆ ಕಲ್ತಿದ್ದೀವಲ್ಲ, ನಾವೇನಾದ್ರೂ ನಿಮ್ಗೊಂದು ಉಡುಗೊರೆ ಪಾರಿತೋಷಕ ಅಥವಾ ಗಿಫ್ಟ್ ಕೊಡಬೇಕು, ಗುರು ದಕ್ಷಿಣೆ ಕೊಡಬೇಕು ಅಂತಂದಾಗ ಆಗೇನು ಹೇಳ್ತಾರೆ, ಆಶೀರ್ವಾದ ಮಾಡಬೇಕಾದ್ರೆ ಸಂದೀಪನಿ ಮುನಿ ಕೃಷ್ಣಿಗೆ ಹೇಳ್ತಾರೆ, ನೋಡು ಕೃಷ್ಣ, ನಿನ್ನ ನೋಡಿದ್ರೆ ನನ್ನ ಮಗನ ಥರ ಕಾಣ್ತಾ ಇದೆಯಾ, ಲುಕ್ ಲೈಕ್ ಮೇರ ಬೇಟ ಥರತೆ ಫಿಟ್ ಮೇರ, ನನ್ನ ಮಗ ಇಲ್ಲ ಈಗ, ನನ್ನ ಮಗನ್ನ ನೀನು ಹುಡಿಕೊಂಡು ತಂದ್ಕೊಡ್ತೀಯ ಅಂತಂದಾಗ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಸರಿ ಗುರುಗಳೇ, ನಾನು ಟ್ರೈ ಮಾಡ್ತೀನಿ, ಎಲ್ಲಿ ಸಿಗುತ್ತೆ, ನಾನು ನಿಮ್ಮ ಮಗನ ಆದಷ್ಟು ಪ್ರಯತ್ನ ಪಟ್ಟು ನಾನು ತಂದ್ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರೆ. ಏಕೆ ಅಂತಂದರೆ ಅವನ ಮಗನ್ನ ಆ ಟೈಮಲ್ಲಿ ಪಾಂಚಜನ್ಯದಲ್ಲಿ ಹಾಕ್ತೇನೆ, ಅವನ ಪ್ರಾಣ, ಅವನ ಆತ್ಮ ಒಂದ್ ಕಡೆ ಸಪ್ರೇಟ್ ಇರುತ್ತೆ, ಇವನು ದೇಹ ಒಂದ್ ಕಡೆ ಸಪ್ರೇಟ್ ಇರುತ್ತೆ. ಭಗವಾನ್ ಶ್ರೀಕೃಷ್ಣ ಅವರಿಬ್ಬರನ್ನು, ಆತ್ಮ ಮತ್ತು ಪರಮಾತ್ಮ ಇಬ್ಬರನ್ನು ಒಂದ್ ಮಾಡ್ಕೊಂಡು ಆಗೇನ್ ಮಾಡ್ತಾರೆ, ಸಂದೀಪನಿ ಮುನಿ ಕೊಡ್ತಾರೆ. ಆ ಒಂದು ಇದನ್ನ ಪಾಂಚಜನ್ಯ ಅಂತ ಕುರುಕ್ಷೇತ್ರ ಯುದ್ಧದಲ್ಲಿ ಬರ್ಬೇಕಾದ್ರೆ ಭಗವಾನ್ ಶ್ರೀಕೃಷ್ಣ ಆ ಒಂದು ಶಂಕನ ಇದನ್ನ ಇಟ್ಕೊಂಡು ಅದನ್ನ ಇದ್ಕೋತಾನೆ ಅಂತ ಆ ಸ್ಟೋರಿ ಇದೆ. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ನೋಡಿ, ಅಕ್ರೂರನ್ನ ಕಂಸ ಕಳ್ಸಿರ್ತಾನೆ. ಏನಕ್ಕೆ ಅಂದರೆ ಕೃಷ್ಣ ಮತ್ತೆ ಬಲರಾಮನ್ ಕರ್ಕೊಂಡು ಬಾ, ಹುಡಿಕೊಂಡು ಬಾ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಏನಾಗುತ್ತೆ, ಬಲರಾಮ, ಕೃಷ್ಣ ಮತ್ತೆ ಬಲರಾಮನ್ನ ಅವ್ರು ಎಲ್ಲಿರ್ತಾರೆ ಅಂತಂದ್ರೆ, ಜಾಸ್ತಿ ದನಗಳು ಇರ್ತಲ್ಲ, ಗಾಯ ಶೆಡ್, ದನಗಳು ಎಲ್ಲೆಲ್ಲಿ ಮೇಯಿಸ್ತಾ ಇರ್ತಾರೆ, ಜಾನುವಾರುಗಳು ಮೇಯಿಸೋ ಜಾಗದಲ್ಲಿ ಅಕ್ರೂರ ಬಂದು ನೋಡ್ತಾ ಇರ್ತಾನೆ. ಯಾಕಂದ್ರೆ ಇವ್ರು ಇದ್ರೆ ಇಲ್ಲೇ ಇರ್ತಾರೆ ಅಂದ್ಬಿಟ್ಟಾಗ ಇಲ್ಲೆಲ್ಲ ದನಗಳಿದೆ. ಆಗ ಅಕ್ರೂರ ನೋಡಿ ರಥನ ಅಲ್ಲಿ ಬಿಟ್ಬಿಟ್ಟು ಅಕ್ರೂರ ಕೃಷ್ಣ ಬಲರಾಮನ್ ಹುಡುಕ್ತಾ ಇರ್ತಾನೆ, ಎಲ್ಲಿ ಅಂತ. ಹಾಗೆ ತಾವು ಈ ಕಡೆ ಬಂದು ತೋರಿಸ್ತೀನಿ. ಹುಡುಕ್ಬೇಕಾದ್ರೆ ಗೋಪಿಕಾ ಸ್ತ್ರೀಯರೆಲ್ಲ ಅಲ್ಲಿ ಇರ್ತಾರೆ. ಅವ್ರು ಕೇಳ್ತಾರೆ, ಎಲ್ಲಿ ಕೃಷ್ಣ ಬಲರಾಮ ಎಲ್ಲಿದ್ದಾರೆ ಅಂತ ಗೋಪಿಕಾ ಸ್ತ್ರೀಯನ್ನು ಅಕ್ರೂರ ಕೇಳ್ಬೇಕಾದ್ರೆ ಆಗೇನ್ ಹೇಳ್ತಾರೆ, ಅಯ್ಯೋ ನಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಗೊತ್ತಿದೆ ಅಂತಂದ್ರೆ ಅಕ್ರೂರ ಅಲ್ಲಿ ಮಧುರ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅವರೆಲ್ಲ ಇಲ್ಲೆಲ್ಲೂ ಕೃಷ್ಣನೂ ಇಲ್ಲ, ಬಲರಾಮನಿಲ್ಲ, ನೀವು ನಮ್ಗೆಲ್ಲೂ ಗೊತ್ತಿಲ್ಲ ಅಂತ ಹೇಳೋ ಸ್ಟೋರಿ ಈ ಪಿಲ್ಲರಲ್ಲಿ ಬಂದಿದೆ. ಹೀಗೆ ಒಂದೊಂದು ಪಿಲ್ಲರ್ಗೆ ಒಂದೊಂದು ಇದು ಮಾಡ್ತಾರೆ. ಅದ್ ನೋಡಿ ಲಾಸ್ಟ್ ಅಲ್ಲಿ ಕೃಷ್ಣ ರುಕ್ಮಿಣಿ, ಆ ರುಕ್ಮ ಏನ್ ಮಾಡ್ತಾರೆ, ರುಕ್ಮಿಣಿನ ಬೇರೆ ಕೊಟ್ಟು ಮದುವೆ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಅವ್ಳಿಗೆ ಇಷ್ಟ ಇರಲ್ಲ. ಹಾಗೆ ಕೃಷ್ಣ ಇದನ್ನ ಹೆಂಗಾರ ಮಾಡಿಬಿಟ್ಟು ಕೃಷ್ಣ ರುಕ್ಮಿಣಿ ಕಿಡ್ನಾಪ್ ಮಾಡ್ತಾರ.